ಬೆಳೆಹಾನಿ ಕ್ಷೇತ್ರ ಸಮೀಕ್ಷೆ ಪಾರದರ್ಶಕವಾಗಿರಲಿ. ಬೋಜದಲ್ಲಿ ನದಿ ದಡದ ಬೆಳೆಹಾನಿ ಸಮೀಕ್ಷೆ ವೇಳೆಗೆ ಜೈ ಕಿಸಾನ್ ರೈತ ಸಂಘಟನೆ ರಾಜ್ಯಾಧ್ಯಕ್ಷ ರಮೇಶ್ ಪಾಟೀಲ್ ಆಗ್ರಹ. 2 ವಾರಗಳಿಂದ ಸುರಿದ ಮಳೆಯಿಂದಾಗಿ ದೂಧಗಂಗಾ ಹಾಗೂ ವೇದಗಂಗಾ ನದಿ ದಡದ ಕಬ್ಬು, ಶೇಂಗಾ, ಮೆಣಸು ಸೇರಿದಂತೆ 100 ಹೆಕ್ಟೇರ್ ಕ್ಷೇತ್ರ ಜಲಾವೃತಗೊಂಡಿದ್ದು ಸಂಪೂರ್ಣ ಬೆಳೆ ಹಾನಿಯಾಗಿದ್ದು ರೈತರು ಸಂಕಷ್ಟಕ್ಕೀಡಾಗಿದ್ದಾರೆ. ಇಂತಹ ರೈತರ ಬೆಳೆ ಸಮೀಕ್ಷೆಯನ್ನು ಸರ್ಕಾರ ಹಾಗೂ ಗ್ರಾಮ ಲೆಕ್ಕಾಧಿಕಾರಿಗಳು ಪಿಡಿಒ ಪಾರದರ್ಶಕ ಬೆಳೆ ಸಮೀಕ್ಷೆ ನಡೆಸಿ ಪ್ರತಿ ಎಕರೆಗೆ ಕಬ್ಬಿಗೆ 1 ಲಕ್ಷ ರೂಪಾಯಿ ಹಾಗೂ ಇನ್ನುಳಿದ ಬೆಳೆಗಳಿಗೆ 50,000 ರೂಪಾಯಿ ಬೆಳೆ ಪರಿಹಾರ ನೀಡಬೇಕು ಎಂದು ಜೈ ಕಿಸಾನ್ ಕರ್ನಾಟಕ ರಾಜ್ಯ ರೈತ ಸಂಘದ ರಾಜ್ಯಾಧ್ಯಕ್ಷ ರಮೇಶ್ ಪಾಟೀಲ್ ಒತ್ತಾಯಿಸಿದರು. ನಿಪ್ಪಾಣಿ ತಾಲೂಕಿನ ಬೋಜ ಗ್ರಾಮದಲ್ಲಿ ನದಿ ದಡದ ಕ್ಷೇತ್ರಗಳ ಬೆಳೆ ಹಾನಿಗೊಳಗಾದ ರೈತರೊಂದಿಗೆ ಸಭೆ ನಡೆಸಿ ಮಾತನಾಡಿದ ಅವರು, ಕಳೆದ 10 ವರ್ಷಗಳಿಂದ ನಿರಂತರ ಪ್ರವಾಹ ಪೀಡಿತ ರೈತರಿಗೆ ಸಮರ್ಪಕವಾಗಿ ಬೆಳೆ ಹಾನಿ ಪರಿಹಾರ ದೊರೆಯುತ್ತಿಲ್ಲ. ಬೆಳೆ ಸಮೀಕ್ಷೆಯ ವೇಳೆಗೆ ಕಬ್ಬು ಬೆಳೆ ಸಂಪೂರ್ಣ ಜಲಾವೃತಗೊಂಡ ಕ್ಷೇತ್ರಕ್ಕಷ್ಟೇ ಪರಿಹಾರ ನೀಡಲಾಗುತ್ತದೆ. 70% ಬೆಳೆ ಮುಳುಗಡೆಯಾಗಿದ್ದರೂ ಪರಿಹಾರ ನೀಡುತ್ತಿಲ್ಲ. ಹೀಗಾಗಿ ರೈತರು ಬೀದಿಗೆ ಬಂದಿದ್ದಾರೆ ಎಂದು ಆರೋಪಿಸಿದರು. ಇದೇ ವೇಳೆ ಕಾರ್ಯದರ್ಶಿ ಶೀತಲ್ ಬಾಗೆ, ನಿರ್ದೇಶಕ ಶಿವಗೊಂಡ ಪಾಟೀಲ್ ಮಾತನಾಡಿದ ಪಿಕೆಪಿಎಸ್ ಅಧ್ಯಕ್ಷ ಡಾಕ್ಟರ್ ಸುದರ್ಶನ ಮೂರಾಬಟ್ಟೆ, ರೈತ ಸಂಘಟನೆ ನಿರ್ದೇಶಕರಾದ ಧನ್ಯಕುಮಾರ್ ಚೌಗ್ಲೆ, ಜಿತೇಂದ್ರ ಟಾಕಳೆ, ಡಾಕ್ಟರ್ ಅಪ್ಪಾಸಾಹೇಬ್ ಭೋಸ್ಲೆ, ರತನ್ ಟಾರೆ, ಹನುಮಂತ್ ಉಪ್ಪಾರ್, ರವೀಂದ್ರ ಸಂಕಪ್ಪಾಳ್, ಗ್ರಾಮ ಪಂಚಾಯತ್ ಸದಸ್ಯ ಅಭಿನಂದನ್ ಪಾಟೀಲ್, ಸುಧೇಂದ್ರ ಮಾನೆ, ಶಶಿಕಾಂತ್ ಕಡೋಲೆ, ಪೃಥ್ವಿರಾಜ್ ಕುಪ್ಪಾನಟ್ಟೆ ಸೇರಿದಂತೆ ಇನ್ನು ಅನೇಕರು ಉಪಸ್ಥಿತರಿದ್ದರು. ಬಂದೈತಿ ರಸ್ತಾಗಳ 2 ಕಡೆ ಉಪರ ಮಾಡಿದಾರ. ಅದ್ರ ಸೈಡ್ದು ಡ್ರೈನೇಜ್ ತೆಗ್ದಿಲ್ಲ. ಆ ಡ್ರೈನೇಜ್ ತೆಗ್ದಿಲ್ಲ, ಅದರಲ್ಲೇ ರೈತರದ್ದು ಎಲ್ಲ ಬೆಳೆಗಳು ನುಕ್ಸಾನ್ ಆಗಿದಾವೆ. ಮತ್ತು ಈಗ ಇದೇ ವರ್ಷ ಅಲ್ಲ, ಪ್ರತ್ಯೇಕ ವರ್ಷ ಹಿಂಗೆ ಹಾಕೋದು ಬೈತಿ. ಅದಕ್ಕೆ ನಾವು ಈಗ ಗೌರ್ಮೆಂಟ್ದವ್ರು ಅದಕ್ಕೆ ಏನ್ ಮಾಡಬೇಕು, 2 ಸೈಡ್ ಡ್ರೈನೇಜ್ ಬಿ ತೆಗೆದ ನೆಟ್ ಹೊಳಿಗೆ ನೀರು ತೆಗೆದು ಕೊಡಬೇಕು. ಮತ್ತು ತಲಾಟಿ ಆಗಲಿ, ಗ್ರಾಮ ಸೇವಕರಾಗಲಿ ಅಥವಾ ತಹಶೀಲ್ದಾರ್ ಆಗಲಿ ಬೆಳೆ ಸರ್ವೆ ಮಾಡೋ ಹೇಳಕ್ಕೆ ಹೋದ ಸಲ ಏನು ಮಾಡಿದಾರು, ಒಟ್ಟು ಯಾವ ಪೂರ್ತಿ ಕಬ್ಬು ನಾಶ ಆಗಿದ್ವು ಅಂಥವು ಅಷ್ಟು ಅವ್ರ ನಿವೇದನೆ ಇದು ಗೌರ್ಮೆಂಟ್ ಕಳಿಸಿದಾರೆ. ಆದ್ರೆ ಕಬ್ಬದಾಗ 4 ಗಂಟೆ 5 ಗಂಟೆಗೆ ಕಬ್ಬು, 6 ಗಂಟೆ 8 ಗಂಟೆಗೆ ನೀರು ಬಂದ್ರೂ ಕಬ್ಬು ಪೂರ್ತಿ ಬಾದ ಐತಿ. ಯಾಕಂದ್ರೆ ಒಟ್ಟು 25% ಒಟ್ಟು ಇಳುವರಿ ಹೊಂದಿ. ಅದ್ರ ಸಲುವಾಗಿ ನಮ್ಮ ಕರ್ನಾಟಕ ರಾಜ್ಯದ ರೈತ ಸಂಘಟನಾ ವತಿಯಿಂದ ಈ ಗೌರ್ಮೆಂಟ್ಗೆ ಬಿ ತಿಳಿಸಿದರು. ಅವ್ರು ಹೇಳಿದಂಗೆ ಪ್ರಕಾರ ನಾವು ರೈತ ಸಂಘಟನಾ ವತಿಯಿಂದ ಒಂದು ಸರ್ವೆ ಮಾಡಿದೆವು. ಈ ಸರ್ವೆ ಪ್ರಕಾರ ರೈತರು ಹೊಲದಾಗ ಕಮ್ಮಿ 1 ಫೂಟ್ ಬಗ್ಗೆ ಇರಲಿ, ಇವ್ರಿಗೆ ಸರಿಯಾಗಿ ಸರ್ವೆ ಮಾಡಿ ಪ್ರತಿಯೊಬ್ಬರಿಗೆ ನ್ಯಾಯ ಸಿಗಬೇಕು. ಯಾಕಂದ್ರೆ ಇನ್ನೂ ಮಠ ಕೆಲವೊಬ್ಬರಿಗೆ ಸರ್ವೆ ಮಾಡಿ ನ್ಯಾಯ ಸರಿಯಾಗಿ ಸಿಕ್ಕಿಲ್ಲ. ಅದಕ್ಕೆ ಸಣ್ಣ ಹಿಡುವಳಿದಾರ ರೈತರಿಗೆ ಅವ್ರ ಮ್ಯಾಗ ಅನ್ಯಾಯ ಆಗಿದೆ. ಆದ ಕಾರಣ ತಲಾಟಿ ಇರಲಿ ಅಥವಾ ಪಿಡಿಒ ಇರಲಿ ಮತ್ತೊಮ್ಮೆ ಬಂದು ಸರ್ವೆ ಮಾಡಿ ತಹಶೀಲ್ದಾರ್ ಸಮ್ಮುಖದಲ್ಲಿ ಊರಿಗೆ ಸರ್ವೆ ಮಾಡಿ ಹೆಚ್ಚಿನದು ಅವ್ರಿಗೆ ಅನುದಾನ ಕೊಡಬೇಕು. ಗಡಿ ಭಾಗದ ನಿಪ್ಪಾಣಿ ತಾಲೂಕು ಆದ್ದರಿಂದ ಇಲ್ಲಿ ಈ ಕಡೆ ಕರ್ನಾಟಕ ಜೈ ಕಿಸಾನ್ ಕರ್ನಾಟಕ ರಾಜ್ಯ ರೈತ ಸಂಘಟನೆ ವತಿಯಿಂದ ಈ ಕಾರ್ತಿಕ ಭೋಜ್ ರಸ್ತೆ ಬದಿಗೆ ಒಂದು ಬಾವಿ ಇತ್ತು. ಆ ಬಾವಿಲೇ ರಸ್ತೆ ಕಟ್ಟಾಗಿ ಈ ಕಡೆ ಹೋಗಕ್ಕೆ ತೊಂದರೆ ಆಗಿದೆ. ಅದಕ್ಕೆ ಕರ್ನಾಟಕ ಸರ್ಕಾರಕ್ಕೆ, ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ಹಾಗೂ PW ಮಿನಿಸ್ಟರ್ ಜಾರಕಿಹೊಳಿ ಸರ್ಗೆ ಈ ನಮ್ಮದು ರಸ್ತೆ ಇದು ಮಹಾರಾಷ್ಟ್ರಕ್ಕೆ ಹೋಗ್ತಿದ್ದ ಭೋಜ್ ಟು ಹುಬ್ಳಿ ರಸ್ತೆ ಇದೆ. ಈ ರೋಡ್ ಮ್ಯಾಗಿನ ಕಬ್ಬು ಎಲ್ಲ ಸಾಗಾಣಿಕೆ ಹೆಚ್ಚಾಗ್ತಾವೆ. ಆದ ಕಾರಣ ಈ ರಸ್ತೆ ಬಂದು ಪರೀಕ್ಷೆ ಮಾಡಿ ಹೆಚ್ಚಿನ ಜೊತೆಗೆ ಅನುದಾನ ಕೊಟ್ಟು ರಸ್ತೆ ಚಲೋ ಮಾಡ್ಬೇಕಂತ ನಮ್ಮ ಕರ್ನಾಟಕ ರಾಜ್ಯ ರೈತ ಸಂಘಟನೆಯಿಂದ ವಿನಂತಿ. ಬ್ಯೂರೋ ರಿಪೋರ್ಟ್ ಮಹಾವೀರ್ ಸಿಂಚನೆ, ಭಾರತ ವೈಭವ ನ್ಯೂಸ್, ನಿಪ್ಪಾಣಿ. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.